ವಿದ್ಯುತ್ ಖಾಸಗೀಕರಣಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ರೈತ ಸಂಘಕ್ಕೆ ದಯಮಾಡಿ ಸಹಕರಿಸಬೇಕು. ಮೈಕ್ ಕೊಟ್ಟಿರ್ತಕ್ಕಂಥ ಆಟಕ್ಕೆ ಸ್ವಲ್ಪ ದಾರಿ ಬಿಡ್ಕೊಟ್ಟು ಎಲ್ಲರೂ ಮುಂದೆ ಲೈನಾಗಿ ಬಂದು ಸಹಕರಿಸಬೇಕಾಗಿ ವಿನಂತಿ. ಬೇಕೇ ಬೇಕು, ಬೇಕೇ ಬೇಕು. ಹಸಿರು ಸೇನೆಯ ಮುಖ್ಯಸ್ಥರಾದಂತ ನಮ್ಮ ದಿನೇಶ್ ಶಿರಾಳ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರವಣಿಗೆಗೆ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಇಲ್ಲಿವರೆಗೆ ಹೋರಾಟ ವಿದ್ಯುತ್ ಖಾಸಗೀಕರಣಕ್ಕೆ ಇದು ನಮ್ಮ ನಿಮ್ಮೆಲ್ಲರ ವಿದ್ಯುತ್ ಬೇಕಾದಂತ ಮೂಲ ಸೌಕರ್ಯ. ದಯಮಾಡಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಳ್ಬೇಕು. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಮೆಡಿಕಲ್ ಹಾಗೂ ಹಾಸ್ಪಿಟಲ್ ಒಂದು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳ ಬಂದ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇದು ಸಂಘಟನೆಯ ಮುಖಂಡರು ಹಾದಿ ಬೀದಿಯಲ್ಲಿ ಸುತ್ತಾಡೋದು ಬೇಡ, ಬರ್ಬೇಕು ಈ ಕಡೆ. ಸ್ವಲ್ಪ ಹಿಂದೆ ಸೇರಿದ್ರೆ ಮೊಳಕೆ ಬರಲ್ಲ. ನಾವೆಲ್ಲ ರೈತರ ಮಕ್ಕಳು. ಯಾಕೆ ವಿರೋಧ ಮಾಡಬೇಕು ಅನ್ನೋದನ್ನೇ ನಮ್ಮ ರೈತರಿಗೆ, ನಮ್ಮ ವಿದ್ಯುತ್ ಬಳಕೆದಾರರಿಗೆ ತಿಳಿಸೋದ್ರಲ್ಲಿ ವಿಫಲರಾಗಿದ್ದೇವೆ. ಸುಮಾರು 1-1.5 ತಿಂಗಳಿಂದ ರಾಜ್ಯಾದ್ಯಂತ ಧಿಕ್ಕಾರ ಹೇಳ್ತಾನೆ ಓಡಾಡ್ತಾ ಇದ್ದೇವೆ, ಸರ್ಕಾರಗಳಿಗೆ ಧಿಕ್ಕಾರ ಹೇಳ್ತಾ ಓಡಾಡ್ತಾ ಇದ್ದೇವೆ. ಆದ್ರೆ ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ನಾವು ವಿಫಲರಾಗಿದ್ದೇವೆ. ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ. ಖಾಸಗೀಕರಣ ಅಂತಕ್ಕಂಥದ್ದು ಒಂದು ಪೆಡಂಭೂತ. ಯಾವ ಉದ್ಯೋಗಿಗಳು ಕೂಡ ಖಾಸಗಿ ಕಂಪನಿಯಲ್ಲಿ ನೆಮ್ಮದಿಯಾಗಿ ಉದ್ಯೋಗಸ್ಥರಾಗಿಲ್ಲ. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಖಾಸಗಿ ಕಂಪನಿಗಳ ಸೇವೆಯೂ ಕೂಡ ಯಾರೊಬ್ಬರಿಗೂ ಕೂಡ ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರಾದ್ರಲ್ಲೇ ಮಾತಾಡಬೇಡಿ. ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ಆದಲ್ಲಿ ಏನೇನು ಅನಾನುಕೂಲಗಳಾಗ್ತವೆ ಅಂತಕ್ಕಂಥದ್ದು ದಯವಿಟ್ಟು ಮಾಡಿ ಮಾತಾಡ್ಬಿಡಿ. ರೈತರೆಲ್ಲರೂ ಕೂಡ ಇವತ್ತು ಒಂದು ಉತ್ತಮವಾದ ಜೀವನವನ್ನ ಕಟ್ಕೊಂಡಿದ್ದೇವೆ. ರೈತರ ಮಕ್ಕಳೆಲ್ಲರೂ ಕೂಡ ಒಂದು ಉತ್ತಮವಾದ ಬದುಕನ್ನ ಕಟ್ಕೊಂಡಿದ್ರೆ ಸರ್ಕಾರ ರೈತರಿಗೆ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ವಿದ್ಯುತ್ ಏನಿದೆ ನಮ್ಮ ಮಾನ್ಯ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಕೊಡುಗೆ ಉಚಿತ ವಿದ್ಯುತ್ 10 HP ವರೆಗೆ ಉಚಿತ ವಿದ್ಯುತ್ ಜನಸಾಮಾನ್ಯರಿಗೆಲ್ಲರೂ ಕೂಡ
ಬಡವರಿಗೆ ಏನು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಇವತ್ತಿನ ಗೃಹ ಜ್ಯೋತಿ, ಈ ಎಲ್ಲಾ ಯೋಜನೆಗಳು ಕೂಡ ಬಂದಾಗ್ತವೆ. ಯಾಕೆ ಬಂದಾಗ್ತವೆ ಅಂತ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿಯನ್ನ ಪಡೆದು ಇವತ್ತು ಆ ವ್ಯವಸ್ಥೆಯನ್ನೇ ಖರೀದಿ ಮಾಡ್ತಾರೆ ಒಂದು ಕಂಪನಿ. ಅದು ಯಾರೇ ಆಗಿರ್ಬೋದು. ನೀವು ಕೇಳಿದ್ರೆ ನಿಮ್ಮ ಹತ್ರ ದುಡ್ಡು ಕೊಟ್ಟರು ಅಷ್ಟು ಕೊಟ್ಟರು ನಿಮಗೂ ಕೊಡ್ತಾರೆ. ಆದ್ರೆ ಟಾಟಾ ಕಂಪನಿ ಈಗಾಗಲೇ ನಾವು ಮಾಡ್ತೀವಿ ಅಂತ ಹೇಳಿ ರಾಜ್ಯಾದ್ಯಂತ ಒಂದು 19 ಜಿಲ್ಲೆಯಲ್ಲಿ ಲೈಸೆನ್ಸ್ ನ ಕೇಳಿ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಒಂದಿಷ್ಟು ಏನು ನಮ್ಮ ರೈತರಲ್ಲಿ ಒಂದಿಷ್ಟು ತಪ್ಪು ಭಾವನೆಗಳನ್ನ ಕೆಲವರು ಮೂಡಿಸ್ತಾ ಇದ್ದಾರೆ. ಅವರಿಗೆ ಅದರಿಂದ ಏನ್ ಲಾಭವೋ ಗೊತ್ತಿಲ್ಲ. ಜನರನ್ನ ದಾರಿ ತಪ್ಪಿಸೋದ್ರಿಂದ, ಜನರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟು ಅವ್ರನ್ನ ದಿಕ್ಕು ತಪ್ಪಿಸೋದ್ರಿಂದ ಏನ್ ಲಾಭ ಇದೆಯೋ ನಂಗೆ ಗೊತ್ತಿಲ್ಲ. ಖಾಸಗೀಕರಣ ಆದ್ರೆ ತುಂಬಾ ಒಳ್ಳೇದು ಅಂತೇಳಿ ಅನೇಕರಿಗೆ ಕಿವಿ ತುಂಬತಕ್ಕಂಥದ್ದು. ಯಾವನಾದ್ರೂ ಬಂಡವಾಳ ಹಾಕಿ ಪುಕ್ಷಣೆ ಕೊಡ್ತಾನ. ಒಂದು ಮೋಟ್ರು 5 HP ಮೋಟ್ರು ನೀವು ಓಡಿಸಿದ್ರೆ, ಇವತ್ತೇನು ಓಡಿಸ್ತಾ ಇದ್ದೀರಲ್ಲ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ರೈತರು ಒಬ್ಬೊಬ್ರು 3-4 ಬರೋರಿದ್ದಾರೆ. ಒಂದು ಮೋಟ್ರಲ್ಲಿ ನೀವು ಬಳಸ್ತಕ್ಕಂಥ ವಿದ್ಯುತ್ಗೆ ಒಂದು ತಿಂಗಳಿಗೆ ಮಿನಿಮಮ್ ಕಡಿಮೆ ಅಂದ್ರು ನೀವು ಬಹಳ ಅಚ್ಚುಕಟ್ಟಾಗಿ ಓಡಿಸಿದ್ರು ಒಂದು 35,000-40,000 ರೂಪಾಯಿ ವಿದ್ಯುತ್ ಬಿಲ್ ಬರ್ತದೆ. ಅರ್ಥ ಆಯ್ತಾ? ಹಾಗಾಗಿ ಯಾವೊಬ್ಬ ರೈತನು ಕೂಡ ವಿದ್ಯುತ್ ಬಿಲ್ ಪಾವತಿ ಮಾಡಿ ನಮ್ಮ ಕೃಷಿ ಪಂಪ್ ಸೆಟ್ ಗಳನ್ನ ಓಡಿಸಿ ಬೆಳೆ ಬೆಳೆದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಗತ್ತಾ? ಹಾಗಾದ್ರೆ ಹೇಳಿ.